ತುಮಕೂರಿನಲ್ಲಿ ಡಿಕೆಶಿ ವರ್ಸಸ್ ಸಿದ್ದು ಬಣದ ನಡುವೆ ಜಟಾಪಟಿ ನಡೆದಿದೆ. ಪರಂ ಕೆಎನ್ ರಾಜಣ್ಣ ವಿರುದ್ಧ ತುಮಕೂರು ಶಾಸಕ ವಾಗ್ದಾಳಿಯನ್ನ ನಡೆಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ತುಘಲಕ್ ದರ್ಬಾರ್ ನಡೀತಾ ಇದೆ. ಕಾಂಗ್ರೆಸ್ ಸಚಿವರ ವಿರುದ್ಧ ಶಾಸಕ ಎಸ್ಆರ್ ಶ್ರೀನಿವಾಸ್ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಧಿಕಾರದ ಆಸೆ ನನಗಿಲ್ಲ ಅಂತ ಹೇಳಿದ್ದಾರೆ ಎಸ್ಆರ್ ಶ್ರೀನಿವಾಸ್. ಜನರ ವಿಶ್ವಾಸವನ್ನ ಗಳಿಸಿ ಅಧಿಕಾರಕ್ಕೆ ಬಂದವನು ನಾನು, ಹಾಗಾಗಿ ಅಧಿಕಾರದ ಆಸೆ ಅಂತೂ ನನಗಿಲ್ಲ ಅಂದಿದ್ದಾರೆ. ಆದ್ರೆ ಇತ್ತೀಚಿನ ಬೆಳವಣಿಗೆಗಳು ನನ್ನನ್ನು ಬಹಳ ಘಾಸಿಗೊಳಿಸಿದೆ, ಏನ್ ಬೇಕಾದ್ರೂ ಮಾಡಬಹುದು ಅಂತ ಕೆಲವರು ಅಂದ್ಕೊಂಡಿದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿರೋದು. ನಾನು ಅನ್ನೋರು ಯಾವತ್ತೂ ಮುಂದೆ ಬರಲ್ಲ, ನಾವು ನೋಡ್ತೀವಿ ಯಾರ್ಯಾರು ಹೆಂಗೆ ಆಡ್ತಾರೆ ಅಂತ ಈ ಎರಡು ಬಣಗಳ ನಡುವಿನ ಜಟಾಪಟಿ ಈಗ ಬಳ ನಾಯಕರನ್ನ ಕಾಡ್ತಾ ಇದೆ. ಪರಂ ಕೆಎನ್ ರಾಜಣ್ಣ ವಿರುದ್ಧ ತುಮಕೂರು ಶಾಸಕರು ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಧಿಕಾರವನ್ನು ಪಡ್ಕೋಬೇಕು ಅಂತಕ್ಕಂಥ ಮನೋಭಾವವನ್ನ ಯಾವತ್ತೂ ಕೂಡ ನಾನು ಮಾಡಿರ್ತಕ್ಕಂಥವ್ರು ಅಲ್ಲ. ನೇರವಾಗಿ ಜನರಿಂದ ಪ್ರೀತಿ ಗಳಿಸಿ, ಜನರಿಂದ ವಿಶ್ವಾಸವನ್ನ ಗಳಿಸಿ, ಜನರ ಪ್ರೀತಿಯನ್ನ ಗಳಿಸಿ ಅಧಿಕಾರಕ್ಕೆ ಬರ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ಇತ್ತೀಚಿನ ಬೆಳವಣಿಗೆಗಳನ್ನ ನೀವು ನೋಡಿ ಗಮನಿಸ್ತಾ ಇದ್ದೀರ. ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಇದೆ ಅಂತ ಹೇಳ್ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ಮನೋಭಾವವನ್ನು ಕೂಡ ಬೆಳೆಸ್ಕೊಂಡಿರ್ತಕ್ಕಂಥ ಜನ ಈ ಸಮಾಜದಲ್ಲಿದ್ದಾರೆ. ಎಂತೆಂತರ ಹೋಗ್ಬಿಟ್ರು ಈ ಸಮಾಜದಲ್ಲಿ. ನಾನು ಒಂದರು ಯಾವತ್ತೂ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಮಾತ್ರ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು, ನಿಮ್ಮಿಂದ ನಾವು ಅಂದ್ರೆ ಮಾತ್ರ ನಾವು ಉಳಿಗಾಲ ಇರುತ್ತೆ, ನಾವು ಈ ಸಮಾಜದಲ್ಲಿ ಸುಮಾರು ದಿನ ಬದುಕಲಿಕ್ಕೆ ಅವಕಾಶ ಇರುತ್ತೆ. ನಾನು ಒಂದರು ಯಾವನ್ನ ಈ ಸಮಾಜದಲ್ಲಿ ಬದುಕಿರ್ತಕ್ಕಂಥ ಒಂದೇ ಒಂದು ಸಣ್ಣ ಉದಾಹರಣೆ ಕೂಡ ಮುಂದೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ದಿವಸ ಯಾರ್ಯಾರು ಹೆಂಗೆ ನಡೀತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ನೋಡ್ತೀವಿ, ಕಾಯ್ತಾ ಇದ್ದೀವಿ. ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಸಿಗ್ಲಿಲ್ಲ ಅಂತ ವ್ಯಾಮೋಹ ಇಲ್ಲ, ನನಗೆ ಅಧಿಕಾರದ ವ್ಯಾಮೋಹ ಇಲ್ಲ. ನಾನು ಅವ್ರ ಕಡೆನೇ ಯಾರನ್ನ ಮಾಡಿ ಅಂತ ಇದ್ದೆ, ನಾನು ಹೆಂಡತಿ ಮಾಡಿ ಅಂತ ನಾನು ಹೇಳಿಲ್ಲ, ಕೇಳಿಲ್ಲ. ನನಗೆ ಗೊತ್ತಿತ್ತು ನಾನು ಹೆಂಡತಿ ಮಾಡಕ್ ಬಿಡಲ್ಲ ಅಂತ. ಅರ್ಜಿ ಆಗ್ತಾಗಿ ಸಂಸ್ಥೆ ಮಾತಾಡುವ ನೀವೆಲ್ಲ ತಿಳ್ಕೊಂಡಿದ್ದೀರಾ ಜನ ಎಷ್ಟೆಷ್ಟು ಮೋಸ ಮಾಡ್ತಾರೆ, ಎಂತೆಂತ ವಂಚಿದ್ರೆ ಅವ್ರು ಅಂತ ಹೇಳ್ಬಿಟ್ಟು. ನೀವು ಹಗಲುಗಳ ದರೋಡೆಕೋರು ಈ ಸಮಾಜದಲ್ಲಿ ಇರ್ತಕ್ಕಂಥ ಅಧಿಕಾರವನ್ನು ಪಡ್ಕೋಬೇಕು ಅಂತಕ್ಕಂಥ ಮನೋಭಾವವನ್ನ ಯಾವತ್ತೂ ಕೂಡ ನಾನು ಮಾಡಿರ್ತಕ್ಕಂಥವ್ರು ಅಲ್ಲ. ನೇರವಾಗಿ ಜನರಿಂದ ಪ್ರೀತಿ ಗಳಿಸಿ, ಜನರಿಂದ ವಿಶ್ವಾಸವನ್ನ ಗಳಿಸಿ, ಜನರ ಪ್ರೀತಿಯನ್ನ ಗಳಿಸಿ ಅಧಿಕಾರಕ್ಕೆ ಬರ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ಇತ್ತೀಚಿನ ಬೆಳವಣಿಗೆಗಳನ್ನ ನೀವು ನೋಡಿ ಗಮನಿಸ್ತಾ ಇದ್ದೀರ. ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಇದೆ ಅಂತ ಹೇಳ್ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ